ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನನ್ನ ಆಡಿಯನ್ಸು, ನನ್ನ ಫಾಲೋವರ್ಸು ನನಗೆ ಬಂದು ಆಫೀಸಲ್ಲಿ ಧೈರ್ಯ ಕೊಡೋದ್ರಿಂದಲೇ ನಾನು ಇನ್ನೂ ಎನರ್ಜಿಯಾಗಿ ಮಾತಾಡ್ತೀನಿ. ನನ್ನ ಆಫೀಸಿಗೆ ಬರ್ತಾರಲ್ಲ ಸರ್ ಗುರುಗಳೇ, ಗುರುಜಿ ಹೇಳ್ರಿ. ನನ್ನ ಆಫೀಸಿಗೆ ಬಂದು ನೇರವಾಗಿ ಮಾತಾಡಿದಾಗ ತುಂಬ ಎನರ್ಜಿಯಾಗಿ ಮಾತಾಡ್ತಾರೆ. ಅವಾಗ ನಾನು ಇನ್ನೂ ಸತ್ಯ ಹೇಳ್ಬೇಕು ಅಂದರೆ ಇವಾಗ ಫೋನ್ ಕಾಲ್ ಕೂಡ ಅಷ್ಟೇ ಪಾಸಿಟಿವ್ ಮಾತಾಡ್ತೀನಿ. ನಾನು ಅವತ್ತಿಂದಲೂ ಮಾತಾಡ್ತೀನಿ. ಒಂದು ನೆಗೆಟಿವ್ ಕರೆ ಬಂದು ಫೋನಲ್ಲಿ ಮಾತಾಡಲಿ ಉತ್ತರ ಕೊಡ್ತೀನಿ. ಯಾಕೆ ನಾವೇ ನಿಮಗೆ ಫೋನ್ ನಾವೇ ಮಾಡಿಸ್ತು, ನೀವೇ ತಾನೇ ಮಾಡಿದ್ರಾ? ಹೌದೌದು, ನಾವೇ ಮಾಡಿರೋದು ಗುರುಜಿ ಅಲ್ವಾ? ಇಷ್ಟು ಗ್ಯಾರಂಟಿ ಟಿ ವಿಲಿ ಇಷ್ಟು 4 ನಂಬರ್ ಹಾಕಿಲ್ವಾ? ಹೌದೌದು. ಯಾಕೆ ಸರ್ ಸತ್ಯ ಮಾತಾಡ್ತೀನಿ, ಯಾಕೆ ಹೆದರಬೇಕು ಅಲ್ವಾ? ಹೌದಾ, ಭಯ ಬಿದ್ದು ಯಾಕೆ ಬದುಕಬೇಕು ಅಲ್ವಾ? ಅಂದ್ರೆ ಹೆದರ್ಬೇಕು. ಹಾಂ, ನಾನು ಹೇಳೋದನ್ನು ಆಗೋದು ನೋಡಿ ತಡ್ಕನಕ್ಕಾದ್ರೆ ಉರಿತೈತೆ ಎಲ್ಲರಿಗೂ. ಏನಪ್ಪ ಎಲ್ಲ ಅಸ್ಟ್ರಾಲಜಿನ ಮೀರ್ಸಿ ಹಿಂಗೆ ಹೇಳ್ತಾರೆ, ಈ ಡೇಟ್ ಹಿಂಗೆ ಆಗುತ್ತೆ, ಈ ಲೆಟ್ರ್ ಹಿಂಗೆ ಆಗುತ್ತೆ, ಈ ನಂಬರ್ ಹಿಂಗೆ ಆಗುತ್ತೆ, ಈ ನಕ್ಷತ್ರ ಹಿಂಗೆ ಆಗುತ್ತೆ, ಎಲ್ಲ ಶಾಕ್ ಆಗ್ತವ್ರೆ. ಏನು ಮಾಡ್ತಾರೆ? ಆ ರಾಜ್ ನ್ಯೂಸ್ ಎಲ್ಲ ಯಾವ್ದ್ರಲ್ಲ ನಿಮ್ಮನ್ನ ಕುಂದಿರ್ಸ್ಕೊಂಡು ಇನ್ನೊಬ್ಬ ಸ್ವಾಮೀಜಿ ಯಾರನ್ನೋ ಒಬ್ರನ್ನ ಕುಂದಿರ್ಸ್ಕೊಂಡು ಡಿಬೇಟ್ ಏನೋ ಮಾಡ್ತಾ ಇದ್ರು. ಅವ್ರು ಬೇಕು ಅಂತ ನಿಮ್ಮನ್ನ ಬೇಕು ಅಂತ ಡಿಗ್ರೇಡ್ ಮಾಡೋ ತರ ಮಾತಾಡೋದು, ಇದೆಲ್ಲ ಬಹಳ ಅಬ್ಸರ್ವ್ ಮಾಡಿದೆ ಗುರುಜಿ. ನಾನು ಸುಮ್ಮನೆ ಇದ್ದೆ, ಜನಗಳಿಗೆ ಅರ್ಥ ಆಗುತ್ತೆ ಅಂತ, ಅರ್ಥ ಆಗಲಿ ಅಂತಲೇ ನಾನು ಸುಮ್ಮನಾದೆ. ಏನೇಳೆ? ಹೌದೌದು ಗುರುಜಿ, ನಾವು ನೋಡಿದ್ವಿ ಗುರುಜಿ ಅದನ್ನ. ಬಟ್ ಅವ್ರಿಗೆ ಅಲ್ಸ್ಕೊಳಕ್ ಆಗ್ತಿಲ್ಲ. ನೀವ್ ಹೇಳೋ ಸತ್ಯ, ನೀವ್ ಹೇಳೋದೆಲ್ಲ ನಿಜ ಆಗ್ತಿದೆ, ಬಟ್ ಅವ್ರು ಹೇಳೋದು ಯಾವ್ದು ನಿಜ ಆಗ್ತಿಲ್ಲ. ಅವರು ಒಂದು ಬಿಸ್ನೆಸ್ ಮೈಂಡ್ ಆಗಿ ಮಾಡ್ತಿದ್ದಾರೆ, ಬಟ್ ನೀವ್ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಮಾಡ್ತಿದ್ರ. ಅದು ಬಹಳ ಇಷ್ಟ ಆಯ್ತು ಗುರುಜಿ ನಮಗೆ. ಹಂಗಾಗಿ ನಾನು ಜ್ಯೋತಿಷ್ಯ ನಂಬೋನಲ್ಲ, ಬಟ್ ನಿಮ್ಮನ್ನ ನೋಡಿದ್ಮೇಲೆ ನಂದು ಕೇಳೋಣ ಗುರುಜಿ ಹತ್ರ ಅಂತ ಮಾಡಿದ್ದು ಗುರುಜಿ ನಾನು. ಸರ್ ನೋಡಿ, ಅಲ್ಲೆಲ್ಲೋ ಕಾರ್ಯಕ್ರಮ ಮಾಡಿದ್ದೀನಿ, ನೀವು ಇಲ್ಲಿ ಫೋನ್ ಮಾಡಿ ನನಗೆ ಹೇಳ್ತಿದ್ರೆ ಜನಕ್ಕೆ ಹೃದಯಕ್ಕೆ ಇಷ್ಟ ಆಗಿದೆ ಅಂತ ಅರ್ಥ ಸರ್. ನೋಡಿ ಅಲ್ಲಿ ನಿಮ್ಮನ್ನ ಎಷ್ಟು ಡಿಗ್ರೇಡ್ ಮಾಡಿ ಮಾತಾಡಿದ್ರು ಅವರು. ಹೌದೌದು ಸರ್, ನನ್ನ ಲೈಫಲ್ಲಿ ಏನು ಸರ್ ಗುರುಜಿ ಹೇಳ್ರಿ. ಅಯ್ಯಪ್ಪ, ನಾನೊಂದು 2-3 ದಿವಸ ನಾನು ಕಳೆದೋಗ್ಬಿಟ್ಟಿದ್ದೀನಿ ಸರ್. ನನ್ನ ಲೈಫೇ ನನ್ನ ಹತ್ರ ಇಲ್ಲ. ಏನು ಹೇಳಿ? ಗುರುಜಿ ಯಾಕೆ ಗೊತ್ತಾ, ನಾನು ಕಿರಿಕೀರ್ತಿ ಮಾತಾಡೋದ್ಮೇಲೆ ಕಿರಿಕೀರ್ತಿ ನನಗೆ ಹೇಳಿರೋ ಮಾತು ಕಳೆದೋಗ್ಬಿಟ್ಟಿದ್ದೀನಿ. ಅದನ್ನ ಪಾಪ ಅವ್ರು ಬೇಜಾರು ಮಾಡ್ಕೊತಾರೆ ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಹೇಳಿದಾಗ ಅವರು ಅಷ್ಟು ಗುರುಗಳೇ, ಯಾವ ಕೆಟ್ಟದ್ದನ್ನು ಮಾತಾಡಬೇಡಿ, ಕೆಟ್ಟದ್ದು ಹೇಳ್ಬೇಡಿ. ನಿಮ್ಮ ನಂಬರ್ ತುಂಬ ಜನ ಅವ್ರಿಗೆಲ್ಲ ಒಳ್ಳೇದು ಹೇಳಿ, ಒಳ್ಳೇದು ಮಾಡಿ. ಯಾರೂ ಬರೋಲ್ಲ. ಸರ್ ಒಬ್ರು ಯಾರೋ ಅದನ್ನು ಹೇಳಿದಾಗ ನೋವಾಗ್ಬೋದು. ಅವ್ರು ಹೇಳೋದು ನೋಡಿದರೆ ದೇವ್ರಿಗೆ ಕೈ ಮುಗಿಬೇಕು ಅನಿಸುತ್ತೆ, ಅಷ್ಟು ಪಾಸಿಟಿವ್. ಅವಾಗಲೂ ಅರ್ಥ ಆಗೋದು ಅಷ್ಟು ಅನಿಸುತ್ತೆ. ಏನು ಹೇಳಿ? ಹೌದೌದು ಗುರುಜಿ, ಹೌದು ಕರೆಕ್ಟ್. ನೋಡಿ ಸರ್, ನಿಮಗೆ ಬಹಳ ವಿಶೇಷವಾಗಿ ಬುಧ ಲಗ್ನದಲ್ಲಿದ್ದಾನೆ. ಯಾವತ್ತಾರು ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿದ್ರಾ? ಇಲ್ಲ ಗುರುಜಿ, ಮಾಡಿಲ್ಲ. ಹೌದು. ಏನು ಕೆಲಸವನ್ನು ಆಸೆ ಪಡ್ತಾ ಇದ್ದೀರಾ ಗುರುಜಿ? ಈಗ ನಾನು ಒಂದು ನಂದಿಗೆ 2 ಆಪ್ಷನ್ ಇದೆ ಗುರುಜಿ. ಒಂದು ಗೌರ್ಮೆಂಟ್ ನೌಕರಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನಾನು ರಾಜಕಾರಣದಲ್ಲಿ ಏನಾರ ನಂದು ಆಗುತ್ತಾ ಏನೋ ಅಂತ ಕೇಳ್ಬೇಕು. ನಾನು ನಿಮ್ಮ ಜಾತಕ ಹೇಳಿದ್ದೀನಿ. ನಾನೊಂಥರ ಜ್ಯೋತಿಷದಲ್ಲಿ ವಿಶ್ವಾಮಿತ್ರ ಇದ್ದಂಗೆ. ಏನು ಹೇಳಿ? ವಿಶ್ವಾಮಿತ್ರ ಹತ್ರ. ನಾನು ವಿಶ್ವಾಮಿತ್ರನ ತುಂಬ ಆರಾಧಿಸ್ತೀನಿ. ಅದು ಅವ್ರ ಟೆಂಪಲ್ಲು, ಅವ್ರು ವಾಸ ಮಾಡಿದ್ದು, ಫ್ಯಾಮಿಲಿ ಎಲ್ಲ ಇದ್ದಿದ್ದು ಪಾಂಡಿಚೇರಿ. ನಾನು ತಿಂಗಳ ಹೋಗು ವಿಶ್ವಾಮಿತ್ರ ನೋಡೋಕ್ಕೆ, ಪೂಜೆ ಮಾಡೋಕ್ಕೆ. ಅಗಸ್ತ್ಯ ಋಷಿಗಳು ಅಷ್ಟೇ, ಗಂಡ ಹೆಂಡತಿ ತಪಸ್ಸು ಮಾಡಿದಂಥ ಪಾಪನ ಆಶ್ರಮ ಅಂತ ತಮಿಳ್ನಾಡಲ್ಲಿ ಅತಿ ಹೆಚ್ಚು ಹೋಗುವೆ. ನಿಮ್ಮ ಜಾತಕ ಹಿಂಗಿರಲಿ, ನಾನು ಹಿಂಗಂದ್ರೆ ಅದು ಹಂಗೆ ಆಗುತ್ತೆ. ಏನು ಹೇಳಿ? 9 ಗ್ರಹನೂ ಕೂಡ ಹಿಂಗಿದ್ದವನ್ನ ಹಿಂಗೆ ಎಳೆದು ಬಂದು ಹಿಂಗೆ ತಳ್ಳಿಟ್ಟಿದ್ರೆ ಅದು ನಿಮ್ಗೆ ಆಗುತ್ತೆ, ಪರಿಹಾರ ಆಗುತ್ತೆ. ಆದರೆ ಒಂದು ಹಾಡು ಹೇಳಿ, ನೀವು ಹಾಡು ಹೇಳೋದ್ರ ಮೇಲೆ ಡಿಸೈಡ್ ಮಾಡಿ ಹೇಳ್ತೀನಿ. ನಿಮ್ಗೆ ಏನು ಕೆಲಸ ಸಿಗುತ್ತೆ ಅಂತ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿತ್ತೆ. ಕನ್ಫರ್ಮ್ ಮಾಡ್ಕೊಳ್ತಿ ಒಂದು ಹಾಡು ಹೇಳಿ. ಹಾಡಲ್ಲಿ ಯಾವ ನಕ್ಷತ್ರದಿಂದ ಸ್ಟಾರ್ಟ್ ಮಾಡ್ತೀರಾ, ಯಾವ ನಕ್ಷತ್ರಕ್ಕೆ ಎಂಡ್ ಮಾಡ್ತೀರಾ, ಯಾವ ರಾಶಿ ಮುಗಿಸ್ತೀರಾ, ಯಾವ ರಾಶಿಲಿ ಎಂಡ್ ಆಗುತ್ತೆ, ಆ ಪಾಯಿಂಟಲ್ಲೇ ಟಕ್ಕನ್ನು ಉತ್ತರ ಕೊಟ್ಬಿಡ್ತೀನಿ. ನೀವು ಹೇಳಿ, ಯಾವ್ದಾರು ಹೇಳಿ. ಹಲೋ ಸರ್, ನಮಸ್ಕಾರ. ಮೇ ಬಿ ಗುರುಜಿ ಲೈನ್ ಕಟ್ ಆಗಿದೆ ಅನ್ಸುತ್ತೆ. ಗುರುಜಿ ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳಿ. ಓಕೆ, ಅದಕ್ಕಿಂತ ಮುಂಚೆ ನೀವು ಒಂದು ಮಾತು ಹೇಳ್ತೀನಿ. 2027 ಮೇಲೆ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ದಯವಿಟ್ಟು ನೀವು ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಕೆಲಸ ತಗೊಳ್ಳಿ. ನಿಮ್ಮ ತಂದೆ ತಾಯಿನ ಸಾಕಿ, ನೀವು ಚೆನ್ನಾಗಿರಿ. ನನ್ನ ಹತ್ರ ಕರೆ ಮಾಡಿ ನನ್ನ ಹತ್ರ ಜ್ಯೋತಿಷ ಕೇಳಿದವರೆಲ್ಲ ಚೆನ್ನಾಗಿದ್ರೆ ಅದಕ್ಕಿಂತ ಖುಷಿಯಾದ ವಿಚಾರ ಇನ್ನೊಂದಿಲ್ಲ. ಯಾಕಂದರೆ ನಾನು ಅಸ್ಟ್ರಾಲಜಿನ ಹೇಳಕ್ಕೆ ಬಂದಿರೋದಾನೆ. ತುಂಬ ಮನೆನ ಉದ್ಧಾರ ಮಾಡಬೇಕು, ಕಷ್ಟದಲ್ಲಿ ಪರಿಹಾರ ಕೊಡಬೇಕು, ಪರಿಹಾರ ಮಾಡಿಕೊಡ್ಬೇಕು. ಒಂದು ಒಳ್ಳೊಳ್ಳೆ ಟೆಂಪಲ್ನ ಪರಿಹಾರವಾಗಿ ಹೇಳಬೇಕು, ಒಂದೊಂದು ನಕ್ಷತ್ರಗಳನ್ನ ಪರಿಹಾರವಾಗಿ ಹೇಳಬೇಕು, ನಂಬರ್ನ ಪರಿಹಾರವಾಗಿ ಹೇಳಬೇಕು, ಕಾಸ್ಟ್ಯೂಮ್ನ ಪರಿಹಾರ ಹೇಳಬೇಕು ಅಂತ ಬಂದಿದ್ದೀನಿ. ನೀವು ಚೆನ್ನಾಗಿದ್ದರೆ ನನ್ನಷ್ಟು ಖುಷಿ ಪಡೋಣ. ಯಾಕಂದರೆ
ನಂಗೆ ದುಡ್ಡು ಕೊಟ್ಟಿರ್ತೀರ, ಜ್ಯೋತಿಷ ಕೇಳಿರ್ತೀರ, ನೀವು ದೇವರು ನಿಮಗೆ ನನಗೆ ಬರುವಂಥ ಪುಣ್ಯ, ನಾನು ತಪಸ್ಸು ಮಾಡಿರೋಂಥ ಪುಣ್ಯ, ನಾನು ತಪಸ್ಸು ಮಾಡಿರೋಂಥ ಯೋಗ, ತಪಸ್ಸು ಮಾಡಿರೋಂಥ ದೇವ್ರ ಮುಂದೆ ಪೂಜೆ ಫಲ ನನ್ನ ಹತ್ರ ಜ್ಯೋತಿಷ ಕೇಳಿದವ್ರಿಗೂ ನಮ್ಮ ಗ್ಯಾರಂಟಿ ಟಿ ವಿನ ನೋಡ್ತಿರೋರಿಗೂ ಕೂಡ ನನ್ನ ಬ್ರಹ್ಮ ನನ್ನ ಭದ್ರಕಲೆ ಅಷ್ಟೈಶ್ವರ್ಯ